ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಭಕ್ತರ ಓಡಾಟಕ್ಕೆ ಇರಬೇಕಾದ ರಸ್ತೆ ಈಗ ವಾಹನಗಳ ಪಾರ್ಕಿಂಗ್ ಜಾಗವಾಗಿ ಮಾರ್ಪಟ್ಟಿದೆ. ಪಾದಚಾರಿಗಳ ಸುರಕ್ಷತೆಗೆ ಇರಬೇಕಾದ ಫುಟ್ಪಾತ್ ಈಗ ಅಂಗಡಿ ವ್ಯಾಪಾರಿಗಳ ವಶವಾಗಿದೆ. ಹೌದು, ಗವಿಪುರಂನ ಗುಟ್ಟಹಳ್ಳಿ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನದ ರಸ್ತೆ ಪರಿಸ್ಥಿತಿ ಏನೆಂದರೆ, ಒಂದು ಕಡೆ ರಸ್ತೆ ಉದ್ದಕ್ಕೂ ಆಟೋಗಳು, ದೇವಸ್ಥಾನಕ್ಕೆ ಬರುವವರ ವಾಹನಗಳ ಪಾರ್ಕಿಂಗ್, ಮತ್ತೊಂದು ಕಡೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವವರ ಅಂಗಡಿಗಳು. ಇಲ್ಲಿ ರಸ್ತೆ ಇದೆಯೇ ಎಂಬ ಪ್ರಶ್ನೆ ಕಾಡುತ್ತದೆ. ಸ್ನೇಹಿತರೆ ನೋಡಿ, ನಮಸ್ಕಾರ. ಇದು ಗವಿಪುರಮ್ಮು ಗುಟ್ಟಹಳ್ಳಿ ಬಂಡಿ ಕಾಳಮ್ಮನ ದೇವಸ್ಥಾನದ ಹತ್ತಿರ ರಸ್ತೆ. ಈ ರಸ್ತೆ ಸುಮಾರು ಒಂದು 10 ರಿಂದ 15 ಅಡಿ ರಸ್ತೆ ಇದೆ. ಈ ಇರೋ ರಸ್ತೆಯಲ್ಲಿ ಅಲ್ಲಿ ಜನಗಳು ಓಡಾಡಕ್ ಜಾಗ ಇಲ್ಲ. ಆ ಕಡೆ ಫುಟ್ಪಾತ್ ಕೂಡ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತ್ ಅಲ್ಲೂ ಓಡಾಡಕ್ಕಾಗಲ್ಲ. 2 ಕಡೆ ಫುಟ್ಪಾತ್ ಇಲ್ಲ. ಅಲ್ಲಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಆಮೇಲೆ 2 ಕಡೆಗೂ ಪಾರ್ಕಿಂಗು. ಪಾಪ ಎಲ್ಲರೂ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಎಲ್ಲರೂ ಬರೋದು ಅವರವರ ಗಾಡಿಗಳು, ಕಾರ್ಗಳು, ಆಟೋಗಳು, ಸ್ಕೂಟರ್ಗಳು ಈ ರೀತಿ ಎಲ್ಲ ಬರ್ತಾರೆ. ಆಮೇಲೆ ಆಟೋದವರು ಅಲ್ಲಿ ಬಾಕ್ಲಲ್ಲಿ ನಿಲ್ಸ್ಕೊಂಡಿರ್ತಾರೆ. ಅವರು ಕೂಡ ಪಾಪ ಅವ್ರಿಗೂ ಬಿಸ್ನೆಸ್ ಆಗಬೇಕು. ಆಟೋದವರು ಬಾಕ್ಲ ನಿಲ್ಸ್ಕೊಂಡು ಬನ್ನಿ 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 ಅಂತ ಕರಿತಿರ್ತಾರೆ. ಇಲ್ಲಿ 2 ಕಡೆನೂ ಪಾರ್ಕಿಂಗು. ಇಲ್ಲಿ ಯಾರು ಕೂಡ ಹೇಳರು ಕೇಳರು ಯಾರು ಇಲ್ಲ. ಇಲ್ಲಿ ಅವ್ರ ಇಷ್ಟ ಬಂದಂಗೆ ಗಾಡಿ ನಿಲ್ಸ್ಬೋದು, ಅವ್ರ ಇಷ್ಟ ಬಂದಂಗೆ ಹೋಗ್ಬೋದು. ನೋಡಿ, ಇರೋ ಒಂದು 10-15 ಅಡಿ ರೋಡಲ್ಲಿ 2 ಕಡೆಗೂ ಗಾಡಿ ನಿಲ್ಸಿದಾರ. 2 ಕಡೆಗೂ ಪಾರ್ಕಿಂಗ್ ಇದೆಯಾ? ಒಂದ್ ಕಡೆ ಆಟೋ ನೋಡಿ, ಈ 2 ವೀಲರ್ ಪಕ್ಕದಲ್ಲಿ ಆಟೋ ಲೈನು, ಆಮೇಲೆ ಒಂದ್ ಕಡೆ ವ್ಯಾಪಾರ. ಎಲ್ಲರೂ ಬಡವರೇ. ಇಲ್ಲಿ ನಾವು ಜೀವನ ಹೆಂಗ್ ಮಾಡೋದು ಅಂತ ಹೇಳ್ತಾರೆ ಕೇಳಿದ್ರೆ. ರೋಡಲ್ಲಿ ಇರೋದು ಓಡಾಡಕ್ಕೆ, ಫುಟ್ಪಾತ್ ಇರೋದು ಜನ ಓಡಾಡಕ್ಕೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ರಸ್ತೆಗಳು ಇರೋದು, ಫುಟ್ಪಾತ್ಗಳು ಇರೋದು ಬಿಸ್ನೆಸ್ ಮಾಡಕ್ಕೆ, ವ್ಯಾಪಾರ ಮಾಡಕ್ಕೆ. ಜನಗಳು ಓಡಾಡಕ್ಕಲ್ಲ. ಫುಟ್ಪಾತ್ ಇರೋದು ಜನಗಳು ಓಡಾಡಕ್ಕಲ್ಲ. ಮತ್ತೆ ರೋಡ್ ಸೈಡು ಅದು ಜನಗಳು ಓಡಾಡಕ್ಕಲ್ಲ ಇರೋದು, ಗಾಡಿ ನಿಲ್ಸ್ಕೊಳಕ್ಕೆ, ಬಿಸ್ನೆಸ್ ಮಾಡಕ್ಕೆ. ಈ ರೀತಿ ಇದೆ. ಎಷ್ಟೋ ಸತಿ ಜಾಗದಲ್ಲಿ ಒಡೆದಾಟ ಆಗ್ಬಿಟ್ಟವೆ, ಕಿತ್ತಾಟ ಆಗ್ಬಿಟ್ಟವೆ. ಕಣ್ಣಾರ ನೋಡಿದೀವಿ. ಯಾಕಂದ್ರೆ ಯಾರ್ಯಾರಿಗೂ ಬಿಡ್ಸಳಕ್ ಬರಲ್ಲ. 7 ನಿಮಿಷ ಕೆಲ್ಸಕ್ಕೆ ಜಗಳ ಆಯ್ತವೆ. ಕೆಟ್ಟದಾಗೆಲ್ಲ ಬೈತಾರೆ. ದೇವಸ್ಥಾನದ ಮುಂದೆಗಡೆ ದೇವಸ್ಥಾನಕ್ಕೆ ಬಂದಿರ್ತಾರೆ. ಶಾಂತಿ ಸಮಾಧಾನ ಅನ್ನೋದೇ ಇರಲ್ಲ. ಎಲ್ಲರಿಗೂ ಅರ್ಜೆಂಟು. ದೇವಸ್ಥಾನಕ್ಕಂತಾನೆ ಬಂದಿರ್ತಾರೆ, ಆದ್ರೆ ಅರ್ಜೆಂಟು. ತಾಳ್ಮೆ ಸಮಾಧಾನ, ಆ ತಾಯಿ ಬಂಡಿ ಕಾಳಮ್ಮ ಬರೋರಿಗೆ ತಾಳ್ಮೆ ಸಮಾಧಾನ ಕೊಡಮ್ಮ ಅಂತ ಹೇಳಿ ಆ ತಾಯಿ ಕೇಳ್ಕೊಂತ ಇದೀನಿ. ದೇವಸ್ಥಾನದವರು ಅವ್ರ ಪಾಪ ಅವ್ರ ದೇವಸ್ಥಾನ ಒಳಗಡೆನೆ ಅಲ್ಲೇ ಅವ್ರನ್ನ ಜನಗಳು ನೋಡ್ಕೊಳ್ಳೋದಾಗತ್ತೆ. ಇನ್ನ ರಸ್ತೆಗೆಲ್ಲ ಬರ್ತಾರ ಅವರು. ಪೊಲೀಸ್ ಸ್ಟೇಷನ್ ಏನು ಬಹಳ ದೂರ ಇಲ್ಲ. ಕೆಂಪೇಗೌಡ ಪೊಲೀಸ್ ಸ್ಟೇಷನ್ ಅದೇನು ಬಹಳ ದೂರ ಇಲ್ಲ, ಹತ್ರನೇ ಇದೆ. ಅವರಾದ್ರೂ ಬಂದು ಇಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ಭಯಾನಕ ಜನ. ಏನು ಏಯಪ್ಪ, ಆ 3 ದಿವಸ ಭಕ್ತಿ ಉಕ್ಕರಿಯುತ್ತೆ ಜನಗಳಿಗೆ. ಬೇರೆ ದಿನ ದೇವ್ರು ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಬೇರೆ ದಿನನೂ ಬರ್ಬೋದು, ದೇವ್ರು ಅಲ್ಲೇ ಇರುತ್ತೆ. ದೇವ್ರಿಗೆ ಇಂತಿಂತ ದಿನನೇ ಬರಬೇಕು ಅಂತಂದೇಳಿ ಯಾವ ದೇವ್ರು ಹೇಳಿಲ್ಲ. ಪ್ರತಿ ಒಂದು ದಿನನೂ ಕೂಡ ನಾವು ದೇವಸ್ಥಾನನ ನಾವು ದೇವ್ರನ್ನ ನೋಡಕ್ ಹೋಗ್ಬೋದು, ದೇವ್ರಿಗೆ ಕೈ ಮುಗಿಬೋದು, ದೇವ್ರ ಆಶೀರ್ವಾದ ತಗೋಬಹುದು. ಆದ್ರೆ ಕೆಲವು ಜನಗಳು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಂಗಳವಾರನೇ ಹೋಗ್ಬೇಕು, ಶುಕ್ರವಾರನೇ ಹೋಗ್ಬೇಕು, ಭಾನುವಾರನೇ ಹೋಗ್ಬೇಕು, ಆಮೇಲೆ ಹುಣ್ಣಿಮೆ ದಿನನೇ ಹೋಗ್ಬೇಕು, ಅಮಾವಾಸ್ಯೆ ದಿನನೇ ಹೋಗ್ಬೇಕು. ಏನಿಲ್ಲ, ಖಂಡಿತ ಯಾವ ದೇವ್ರು ಕೂಡ ಆತರ ಹೇಳಿಲ್ಲ. ನೀವು ಸೋಮವಾರನೂ ಬರ್ಬೋದು, ಸೋಮವಾರ ಬಂದ್ರು ಅಲ್ಲೇ ಇರುತ್ತೆ, ಬುಧವಾರ ಬಂದ್ರು ಅಲ್ಲೇ ಇರುತ್ತೆ, ಗುರುವಾರ ಬಂದ್ರು ಅಲ್ಲೇ ಇರುತ್ತೆ. ದಯವಿಟ್ಟು ಜನಗಳು ಬದಲಾವಣೆ ಆಗಿ.